ಆತ್ಮೀಯ ವೀಕ್ಷಕರೇ, ಕನ್ನಡnet.com ಹಾಗೂ 4 ದಿಕ್ಕು ಡಿಜಿಟಲ್ ಮೀಡಿಯಾಕ್ಕೆ ತಮಗೆಲ್ಲ ಹಾರ್ದಿಕ ಸುಸ್ವಾಗತ. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿಯಾಗಿರುವ ಕೊಪ್ಪಳದ ಶ್ರೀ ಗವಿಮಠದ ಜಾತ್ರಾ ಮಹೋತ್ಸವ ಅಂಗವಾಗಿ ನಡೆದಂತ ತೆಪ್ಪೋತ್ಸವ ಕಾರ್ಯಕ್ರಮಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾದರು. ನಿನ್ನೆ ಸಾಯಂಕಾಲ ನಡೆದಂತ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ತೆಪ್ಪೋತ್ಸವವನ್ನು ಕಣ್ತುಂಬಿಕೊಂಡರು. ತೆಪ್ಪೋತ್ಸವಕ್ಕೆ ಮುಂಚೆ ನಡೆದಂತ ಸಂಗೀತ ಕಾರ್ಯಕ್ರಮ, ಶಿವಾನಿ ಹಾಗೂ ಅವರಿಂದ ತಂಡದಿಂದ ನಡೆದಂಥ ಸಂಗೀತ ಕಾರ್ಯಕ್ರಮ ಎಲ್ಲರ ತಲೆದೂಗುವಂತೆ ಮಾಡಿತು. ನಂತರ ನಡೆದಂಥ ಮಹಾಮಂಗಳಾರತಿ ಕಾರ್ಯಕ್ರಮ ಹಾಗೂ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾದಂಥ ಭಕ್ತರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೇಗೆ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ದಿವಸ ನಮ್ಮ ಕೊಪ್ಪಳ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾನು ಇವತ್ತು ನನ್ನ ಪರಿವಾರ ಸಹಿತ, ನನ್ನ ತಂಡ ಸಹಿತ ಸಂಗೀತ ಸೇವೆ ಮಾಡಲಿಕ್ಕೆ ಸಂಗೀತ ಸೇವೆ ಮಾಡಿ ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಪರಮ ಪೂಜ್ಯ ಗವಿಸಿದ್ದೇಶ್ವರ ಅಪ್ಪಾಜಿಯವರ ಸಾನ್ನಿಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಒಂದು ನನ್ನ ಸೌಭಾಗ್ಯ ಅಂತ ಹೇಳಿ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಕೊಪ್ಪಳದ ಇರಲಿ, ಎಲ್ಲ ನಮ್ಮ ಕರ್ನಾಟಕದ ನಮ್ಮ ಎಲ್ಲ ಪ್ರೀತಿಯ ಜನರು ಬಂದಿದ್ರು. ನನಗೆ ಭಾಳ ಆ್ಯಕ್ಚುಲಿ ನನ್ನ ಅಭಿಮಾನಿಗಳು, ಅವರ ಸಪೋರ್ಟ್, ಅವರ ಆಶೀರ್ವಾದದಿಂದಲೇ ನಾನು ಸರಿಗಮಪ ವಿನ್ ಆಗಿದ್ದೇನೆ ಅಂತ ಹೇಳಿ ಇಷ್ಟಪಡ್ತೀನಿ. ಭಕ್ತರಿಗೆ ಶರಣ ಹೇಳ್ತಾ ಇವತ್ತಿನ ದಿವಸನೇ ಹಬ್ಬ ಅಂತ ತಿಳ್ಕೊಬೇಕು. ಯಾಕಂದ್ರೆ ಗೋಸಿದ್ದಪ್ಪನ ಜಾತ್ರೆ ಅಂದ್ರೆ ಒಂದು ಹಬ್ಬ. 365 ಗೋಸಿದ್ದಪ್ಪನ ಜಾತ್ರೆ ಯಾವಾಗ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಅಂತ ಎಲ್ಲರೂ ಅಭಿಲಾಷದಿಂದ ಕಾಯ್ತಾ ಇರ್ತಾ ಇದ್ವಿ. ಇವತ್ತು ಇದು 2 ಕಣ್ಣು ಸಾಲದು. ಯಾಕಂದ್ರೆ ಈ ಕಾರ್ಯಕ್ರಮ ನೋಡ್ಲಿಕ್ಕೆ, ಈಗ ಈ ಕಣ್ತುಂಬ ಕಾರ್ಯಕ್ರಮ ನೋಡೋದಕ್ಕೆ ಈ ಜನಸಾಗರನೇ ಸಾಕ್ಷಿ ಅನಿಸ್ಬೇಕು. ಇವತ್ತಿನ ಗಂಗಾರತಿ, ಇವತ್ತು ಫಸ್ಟು ಶಿವನವರ ಸಂಗೀತ ಕಾರ್ಯಕ್ರಮ ಮತ್ತು ಗಂಗಾರತಿ ಹುಬ್ಳಿಯವರು ಗಂಗಾರತಿ ಮಾಡಿದರು. ಮತ್ತು ತದನಂತರ ತೆಪ್ಪೋತ್ಸವ ಕಾರ್ಯಕ್ರಮ ಆಯಿತು. ಇದೆಲ್ಲ ಅನ್ಕೊಂಡಂಗೆ ಇದು ಎಲ್ಲ ಕಾರ್ಯಕ್ರಮ ನಡಿಬೇಕಾದ್ರೆ ಗೋಸಿದ್ದಪ್ಪನ ಗತಿರೋ ಗೋಸಿದ್ದೇಶ, ಈಗಿರೋ ಗೋಸಿದ್ದೇಶನ ಸಂಕಲ್ಪ. 5 ವರ್ಷದಿಂದ ತೆಪ್ಪೋತ್ಸವನ ಆಯೋಜನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ತೆಪ್ಪೋತ್ಸವನ ಇದಕ್ಕಿಂತ ಮುಂಚೆ ನೋಡಿರಲಿಲ್ಲ. ನಾವು ಕಾಶಿಯಲ್ಲಿ ಗಂಗಾರತಿ ಮಾಡೋದು ಇದನ್ನೆಲ್ಲ ನೋಡಿದ್ವಿ, ಅದೆಲ್ಲ ವಿಡಿಯೋಗಳಲ್ಲಿ ಅದರಲ್ಲಿ ನೋಡ್ತಿದ್ವಿ. ನಮ್ಮ ಅಜ್ಜಿಯವರು ಎಲ್ರಿಗೂ ಕಾಶಿ ಹೋಗಿ ಕಾಶಿ ದರ್ಶನ ಮಾಡೋಕ್ಕಾಗಲ್ಲ ಅಂತ ಇಲ್ಲೇ ನಮಗೆ ಕಾಶಿ ತೆಪ್ಪೋತ್ಸವದ ಮುಖಾಂತರ, ಈ ಗಂಗಾರತಿ ಮುಖಾಂತರ ಕಾಶಿ ದರ್ಶನ ಮಾಡಿ ಬರೀ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನಮಗೆಲ್ಲ ಕಾಶಿ ದರ್ಶನ ಕೂಡ ಮಾಡಿಸಿದ್ದಾರೆ. ನಾವು ಇದೇ ಊರವರು ಸರ್. ಪ್ರತಿ ವರ್ಷವೂ ಕೂಡ ನಾವು ಜಾತ್ರೆಯಲ್ಲಿ ಭಾಗವಹಿಸ್ತೀವಿ. ಈ ತೆಪ್ಪೋತ್ಸವ 5 ವರ್ಷದಿಂದ ನಡೀತಾ ಇದೆಯಲ್ಲ, ಪ್ರತಿ ವರ್ಷವೂ ನಾವು ಮಿಸ್ ಮಾಡದೇ ಇಲ್ಲಿ ಬರ್ತೀವಿ. ಯಾಕಂದರೆ ಸಂಗೀತ ಕಾರ್ಯಕ್ರಮ ಆಯಿತು, ಗಂಗಾರತಿ ಆಯಿತು, ಇದೆಲ್ಲದನ್ನು ಕೂಡ ಯಾವ ಕಲಾವಿದರನ್ನು ಕರೆಸಬೇಕು, ಯಾರನ್ನೆಲ್ಲ ಇಂಟ್ರಡ್ಯೂಸ್ ಮಾಡಬೇಕು ಇಂದಿನ ಜನತೆಗೆ ಅನ್ನೋದನ್ನು ಅಜ್ಜರು ಕಲ್ಪನೆಯಲ್ಲಿ ಇಟ್ಕೊಂಡು ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾರೆ. ಸೊ ಹಾಗಾಗಿ ಈ ವರ್ಷ ಏನು ಬರುತ್ತೆ, ಅಜ್ಜವರೆಲ್ಲ ಯಾರು ಕರ್ಕೊಂಡು ಬರ್ತಾರೆ, ಏನು ಮಾಡಿಸ್ತಾರೆ ಅನ್ನೋದೇ ಒಂದು ಕುತೂಹಲದ ವಿಚಾರ ನನಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ವೇತಾ ಅಂತ. ನಾನು ಇದೇ ಊರು, ಆ್ಯಕ್ಚುಲಿ ಹುಟ್ಟಿದಾಗಿಂದ ಇಲ್ಲೇ ಹುಟ್ಟಿದ್ದು, ಇಲ್ಲೇ ಬೆಳೆದಿದ್ದು. ಮುಂಚೆ ಮಠಕ್ಕೂ ಈಗಿನ ಮಠಕ್ಕೂ ನಮ್ಮ ಅಜ್ಜರು ಬಂದಾಗಿಂದ ತುಂಬ ಅಂದರೆ ತುಂಬ ಬದಲಾವಣೆ ಮಾಡಿದ್ದಾರೆ. ಸ್ಪೆಷಲಿ ತೆಪ್ಪೋತ್ಸವ ಇರ್ಬೋದು ಮತ್ತು ಗಂಗಾರತಿ ಇರ್ಬೋದು. ನಾವು ಗಂಗಾರತಿ ನೋಡೋಕ್ಕೆ ಎಲ್ಲೋ ಕಾಶಿ ಅಲ್ಲೆಲ್ಲ ಹೋಗಬೇಕು ಅಂದ್ಕೊತಿದ್ವಿ. ನಮ್ಮ ಅಜ್ಜರು ನಮಗೋಸ್ಕರ ಅದನ್ನು ಇಲ್ಲೇ ಮಾಡ್ತಿದ್ದಾರೆ, ಅದು ನಮ್ಮ ಪುಣ್ಯ. ನಾನು ಇದ್ದಿದ್ದು ಕೊಪ್ಪಳದಾಗ. ನಾನು ಕೊಪ್ಪಳ ಜಾತ್ರೆ ನೋಡೋಕೆ ಭಾಳ ವರ್ಷ ಆಯ್ತು. ಭಾಳ ಚಲೋ ನಡೀತೈತಿ. ಎಲ್ಲರೂ ಬರ್ರಿ ನೋಡಿ. 20 ವರ್ಷದಿಂದ ನಾವು ನೋಡ್ತಕ್ಕಂಥ ಒಂದು ನಮ್ಮ ಕೊಪ್ಪಳ ಇವತ್ತು ಜಗತ್ ಪ್ರಸಿದ್ಧಿ ಆಗೈತಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಶಿವಶಾಂತ ವೀರ ಅಜ್ಜವ್ರ ಒಂದು ಹೆಸರನ್ನ ಅಭಿನವ ಗವಿಸಿದ್ದೇಶ್ವರ ಇಡೀ ಜಗತ್ತಿನ ತುಂಬ ಅವ್ರ ಹೆಸರುವಾಸಿಯನ್ನ ಅವ್ರು ಮಾಡಿದ್ದಾರೆ. ಆ ಒಂದು ಖುಷಿ ನಮ್ಮಲ್ಲಿದೆ. ಆಮೇಲೆ ಈ ತೆಪ್ಪೋತ್ಸವ 3 ವರ್ಷದಿಂದ ನಡೀತಾ ಇದ್ದು ಇವತ್ತಿಗೆ ಎಷ್ಟು ಬೇರೆ ಬೇರೆ ಕಡೆ ಎಲ್ಲ ನಾವು ನೋಡ್ತಾ ಇದ್ವಿ. ತಿರುಪತಿ ಮತ್ತೆ ಉಡುಪಿ ಅಲ್ಲೆಲ್ಲ ನೋಡ್ತಾ ಇದ್ವಿ. ಬಟ್ ಅದಕ್ಕಿಂತ ವಿಜೃಂಭಣೆಯಿಂದ ನಮ್ಮ ಅಜ್ಜರು ನಡೆಸ್ಕೊಡ್ತಾ ಇದ್ದಾರೆ. ನಾವು ಮದುವೆ ಆಗಿ 18 ವರ್ಷ ಆಯಿತು. ಈ ಜಾತ್ರೆ ನೋಡ್ತಾರೆ. ವರ್ಷದಿಂದ ವರ್ಷಕ್ಕೂ ಜಾತ್ರೆ ಎಷ್ಟು ಚೆನ್ನಾಗಿ ನಡೀತಾ. ಆಂಧ್ರ, ತಮಿಳುನಾಡು ಮತ್ತು ಕೇರಳ ಮತ್ತು ಇನ್ನಿತರ ರಾಷ್ಟ್ರಗಳಿಂದಲೂ ಬರ್ತಾ ಇದ್ದಾರೆ ಜನ. ಈ ತೆಪ್ಪೋತ್ಸವದ ಬಗ್ಗೆನೂ ಮತ್ತು ಜಾತ್ರಾ ಮಹೋತ್ಸವದ ಬಗ್ಗೆನೂ ಈ ದಾಸೋಹದ ಬಗ್ಗೆನೂ ಹೇಳಿದಷ್ಟು ಕಡಿಮೆನೇ ಇದೆ. ಅದು ಕಣ್ಣು ತುಂಬ ಆದರೆ ನೋಡ್ಕೊಂತಾನೆ ಇರ್ಬೇಕು ಅನ್ನಿಸ್ತದೆ.
ಇದೆ. ಈ ಅಜ್ಜೋರ ಬಗ್ಗೆ ಅಜ್ಜೋರು ಹೇಳಿದ್ದು ಜಾತ್ರೆಯಲ್ಲಿ ಯಾರನ್ನ ವಿಶೇಷ ಗಣ್ಯಗಳನ್ನು ವ್ಯಕ್ತಿಗಳನ್ನು ಕಳಿಸ್ತಾ ಇದ್ದಾರೋ ಅವ್ರು ಹೇಳಿದ್ದನ್ನ ಸಾಧಕರನ್ನ ಅವ್ರನ್ನೆಲ್ಲ ನಾವು ಇಂಪ್ರೆಸ್ ಆಗಿ ಇಟ್ಕೊಂಡು ಈ ಥರದ ಮಕ್ಕಳು ಎಲ್ಲರೂ ನಾವು ಅದನ್ನು ಪಾಲನೆ ಮಾಡ್ಕೊತ ಹೋಗ್ಬೇಕಂತ ನನ್ನೊಂದು ವಿನಂತಿ. ನಮ್ಮ ಹೆಸರು ಪಾರ್ವತಿ. ಉತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ತೆಪ್ಪೋತ್ಸವದ ಕಾರ್ಯಕ್ರಮವನ್ನು ಶ್ರೀ ಗವಿಸಿದ್ದೇಶ್ವರರ ಶ್ರೀ ಗವಿಮಠದ ಆವರಣದಲ್ಲಿರ್ತಕ್ಕಂಥ ಕೆರೆಯ ಅಂಗಳದಲ್ಲಿ ಆಯೋಜನೆ ಮಾಡಲಾಗಿತ್ತು. ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ತೆಪ್ಪೋತ್ಸವದ ಕಾರ್ಯಕ್ರಮನ ಕಳೆದ 5 ವರ್ಷದಿಂದ ವಿಜೃಂಭಣೆಯಿಂದ ನಡೆಸಿಕೊಂಡು ಬರಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಕಳೆದ 3 ವರ್ಷದಿಂದ ವಿಶೇಷವಾಗಿ ಗಂಗಾರತಿಯ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡುವಂಥ ಪರಂಪರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಬಾರಿ ವಿಶೇಷವಾಗಿ ಗಂಗಾರತಿಯ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಶಿವಾಸ್ ಟೀಮ್ನವರು ನಡೆಸಿಕೊಟ್ರು. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.